ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಶ್ರೀ ಮಂಜುನಾಥ ಅಕ್ವೇರಿಯಂಗೆ ಸ್ವಾಗತ. ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀವಿ. ಫಸ್ಟು ಗ್ಲಾಸ್ ಕಟ್ ಮಾಡಿಸ್ತೀವಲ್ಲ, ಅಲ್ಲಿಗೆ ಹೋಗಬೇಕು. ನಂತರ ಅದಕ್ಕೆ ಹಿಂದೆ ವಾಲ್ಪೇಪರ್ ಅಂಟಿಸ್ಬೇಕು. ಆ ವಾಲ್ಪೇಪರ್ ತರೋದಕ್ಕೆ ಹೋಗಬೇಕು. ಎರಡು ತೊಗೊಂಡು ಅಂಗಡಿಗೆ ಹೋಗಬೇಕು. ಆಮೇಲೆ ಅಂಗಡಿ ಓಪನ್ ಮಾಡಿಬಿಟ್ಟು ನಾನು ಗ್ಲಾಸ್ ಕಟ್ ಮಾಡಿಸಿರೋ ಗ್ಲಾಸ್ ತೊಗೊಬರ್ತೀನಲ್ಲ, ಅದನ್ನು ವೀಡಿಯೋ ಮಾಡಾಕ್ತೀನಿ ನೋಡಿ. ಮತ್ತು ವಾಲ್ಪೇಪರು ವೀಡಿಯೋ ಮಾಡಾಕ್ತೀನಿ ನೋಡಿ. ಹೋಗ್ಬಿಟ್ಟು ನಿಮಗೆ ವೀಡಿಯೋ ಮಾಡಾಕ್ತೀನಿ ನೋಡಿ. ಇವತ್ತೇನಪ್ಪ ಮನೆ ಹತ್ರ ವೀಡಿಯೋ ಮಾಡ್ತಾಯಿದ್ದಾರೆ ಅಂದ್ಕೋಬೇಡಿ. ನಾವು ಎಲ್ಲಿಂದ ಪ್ರಾರಂಭ ಮಾಡ್ತೀವಿ ಅದನ್ನು ತೋರಿಸ್ಬೇಕಲ್ವ ನಿಮಗೆ, ಅದಕ್ಕೋಸ್ಕರನೇ. ದಾಸವಾಳದ ಗಿಡ ಎಲ್ಲ ಕಿತ್ಕೊಬಿಡ್ತೀರಾ? ದಾಸವಾಳ ಬಿಟ್ಟಿದೆ, ಅದನ್ನು ಕಿತ್ಕೋತಾ ಇದ್ದಾರೆ ಗಿಡದಲ್ಲಿ. ಕೆಲಸ ಮಾಡಕ್ ಹೋಗಿ ಮೈ ಸರಿನೇ ಇರಲಿಲ್ಲ ಸರ್. ಎಷ್ಟು ಇದಾಯ್ತು ಅದು. ಯಾವ್ಯಾವ ಕಲರ್ ತಗೋತೀರಾ? ಬ್ಲೂ, ಈ ಬ್ಲೂ ಹಾಕೋದಲ್ವಾ? ಇದು ಡಾರ್ಕ್ ಆಯಿತು, ಚೆನ್ನಾಗಿದೆ ಅಲ್ವಾ? ಇದನ್ನೇ ಹಾಕೋಣಲ್ವಾ? ಇದು ಡಾರ್ಕ್ ಬೇಡವಾ? ಲೈಟೇ ಇರಲ್ಲ. ಇದು ಡಾರ್ಕ್ ಇದೆ, ಇದು ಲೈಟ್ ಕಲರ್ ಇದೆ. ಯಾವ್ದು ಹಾಕ್ತೀರಾ? ಇದ್ರಲ್ಲಿ ಚೆನ್ನಾಗಿ ಕಾಣುತ್ತೆ. ಲೈಟ್ ಕಲರಲ್ಲಿ ಎದ್ದು ಕಾಣುತ್ತೆ. ಫಿಶ್ ಡಾರ್ಕ್ ಫಿಶಸ್ ಎಲ್ಲ ಈ ಲೈಟ್ ಕಲರಲ್ಲಿ ಎದ್ದು ಕಾಣುತ್ತಲ್ವಾ? ಲೈಟ್ ಕಲರೇ ಹಾಕೋಣ. ಬ್ಲ್ಯಾಕ್ ಬೇಕು. ಫಿಶ್ ಹೈಲೈಟ್ ಆಗಿ ಕಾಣಿಸ್ಬೇಕು, ಅದಕ್ಕೆ. ಇದು ಹಳೇದಾ? ಅದು ಒಂಥರ ಚೆನ್ನಾಗಿದೆ ಅಲ್ವೇನ್ರಿ? ಪಕ್ಕದಲ್ಲಿ ಇಡಿ. ಇದು ಇನ್ನೂ ಲೈಟ್ ಐತೆ ಅದಕ್ಕಿಂತ. ಸರಿ ಆಯ್ತು, ತಗೊಳ್ಳಿ ಅದನ್ನೇ. ನಿಮ್ಗೆ ಯಾವ್ದು ಬೇಕು? ಅಲ್ಲ, ನಿಮ್ಮ ಇಷ್ಟ. ನಾನು ನಿಮ್ಗೆ ಹೇಳಕ್ಕೂ ಹೋಗಲ್ಲ, ಸುಮ್ಮನೆ ಇದೇ ತಗೊಳ್ಳಿ, ಈ ಕಲರ್ ನೋಡಿ. ಇದು ಫಿಶ್ ಟ್ಯಾಂಕ್ಗೆ ಬ್ಯಾಕ್ಗ್ರೌಂಡ್ಗೆ ಹಾಕೋದಿಕ್ಕೆ ಈ ಕಲರು. ಅದೇ ಈ ಎರಡರಲ್ಲಿ ಯಾವ ತಗೊಳ್ಳೋದು ಅಂತ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಯಾಕಂದರೆ ಸ್ವಲ್ಪ ಲೈಟು ಡಾರ್ಕ್ ಇದೆ ಸ್ವಲ್ಪ, ಆದ್ದರಿಂದ ಯಾವ ತಗೋಬೇಕಂತ ಸ್ವಲ್ಪ ಕೊಡಿ. ಇದನ್ನ ಡಿಸೈಡ್ ಮಾಡ್ತೀನಿ. ನೋಡ್ಬಿಟ್ಟು ಇವೆರಡರಲ್ಲಿ ಯಾವ ತಗೊಳ್ಳೋದು ಅಂತ ನೋಡ್ಬಿಟ್ಟು ಆಮೇಲೆ ತಗೊಳ್ಳೋದು. ಇದು ಲೈಟ್ ಕಲರೇ ತೊಗೊಂಡಿದ್ದೀವಿ. ಇನ್ನೊಂದು ತೊಗೊಂಡಾಗ ಅಲ್ಲೇ ಇಟ್ಬಿಟ್ರು. ಹಾಂ, ಇದೇ ಇರಲಿ ಅಲ್ವಾ? ಯಾಕಂದರೆ ಲೈಟ್ ಕಲರ್ ಹಾಕಿದಾಗ ಆ ಡಾರ್ಕ್ ಕಲರ್ ಫಿಶಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ. ಎಲ್ಲ ಹಂಗೆ ಆಗ್ಬಿಟ್ಟಿದ್ಯಾ? ಬೇರೆ ರೋಲಲ್ಲಿ ಇದ್ರೆ ಕೊಟ್ಬಿಡಿ, ಅದು ರಿಂಕಲ್ಸ್ ಇದೆ ಜಾಸ್ತಿ. ಬ್ಯಾಕ್ ಸೈಡ್ ಇದೆ, ಕ್ಯಾಲ್ಕುಲೇಟರ್ ಬ್ಯಾಕ್ ಸೈಡ್ ಇದೆ. भाई बोरे इस सब में जा रहा हूं. इधर वन में फोटो सीरियस ना होने. ಬ್ಲಾಕ್ ಮತ್ತೆ ಬ್ಲೂ ಎರಡು ತಗೊಂಡಿದ್ದೀವಿ. ಸ್ಪಾಂಜ್ ಮ್ಯಾಟ್ ಬರುತ್ತಲ್ಲ, नहीं ಜನ ಅಲ್ಲೇ ಹೋಗುತ್ತಾ? ಇದೆ ಮನೆ ಓಪನ್. ಆಗಲೇ 2 ದಿವಸ ಆಯಿತು ಕೊಟ್ಟು, ಆರ್ಡ್ರ್ ಕೊಟ್ಟು. ಇವಾಗ ಗ್ಲಾಸ್ ಅಂಗಡಿ ಹತ್ರ ಹೋಗಬೇಕು. ಈಗ ಈ ಸ್ಪಾಂಜ್ ತೊಗೊಳಕ್ಕೆ ಬಂದಿದ್ದೀವಿ. ಇದು ಯಾಕಂದರೆ ನಿಮ್ಗೆ ಹೇಳ್ತಿದ್ನಲ್ಲ ನಾನು, ಟ್ಯಾಂಕ್ ಕೆಳಗಡೆ ಸ್ಪಾಂಜ್ ಹಾಕಬೇಕು ಅಂತ, ಅದಕ್ಕೆ ಈ ಸ್ಪಾಂಜ್ ಹಾಕೋಕ್ಕೆ ಬಂದಿದ್ದೀವಿ ತೊಗೊಳೋದಕ್ಕೆ. ಇದೇನಿದು?
ಇಲ್ಲಿ ನೋಡಿ ಇದೇನಿದೆ ಪಕ್ಷಿಗಳು ಗೂಡ ಪಕ್ಷಿ ಗೂಡು ನೋಡಿ ಫ್ರೆಂಡ್ಸ್ ಪಕ್ಷಿ ಗೂಡು ಇದೆಲ್ಲ ರೆಡಿನೇ ಸಿಗುತ್ತೆ ನೋಡ್ರಿ ಪಾಪ ಅದೆಲ್ಲ ಎಷ್ಟು ಕಷ್ಟಪಟ್ಟು ಗೂಡು ಕಟ್ಟುತ್ತೆ ಇಲ್ಲೊಂದು ಕೀ ಬಂಚ್ ತಗೋತಾ ಇದ್ದಾರೆ ಅದೇ ಅಂಗಡಿಲಿ ಫಿಶ್ದು ಚೆನ್ನಾಗಿದೆ ಅಲ್ವಾ ಥರ್ಮಾಕೋಲ್ ಎಷ್ಟಂತೆ ಥರ್ಮಾಕೋಲೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಸ್ವಲ್ಪ ಎಲ್ಲಿ ಕಡಿಮೆ ಸಿಗುತ್ತೋ ಅಲ್ಲಿ ನೋಡಿ ತೊಗೋಬೇಕು ಸೇಮ್ ಕ್ವಾಲಿಟಿನೇ ಇರುತ್ತೆ ಬೇರೆ ಕಡೆ ಕಡಿಮೆ ಸಿಗುತ್ತೆ ಸ್ವಲ್ಪ ಹೋಲ್ಸೇಲೆಲ್ಲ ನೋಡಿಬಿಟ್ಟು ತೊಗೋಬೇಕು ಈಗ ಸ್ಟಿಕ್ಕರ್ ತೊಗೊಂಡ್ವಿ ಆ ಸ್ಟಿಕ್ಕರ್ನ ಒಬ್ಬರು ಕಸ್ಟಮರ್ಗೆ ಒಂದು ಟ್ಯಾಪ್ ಮಾಡಿಕೊಡ್ಬೇಕಾಗಿತ್ತು ಇವಾಗ ಈ ಟಾಪ್ನ ಈ ಸ್ಟಿಕ್ಕರ್ ಅಂಟಿಸಿ ಟಾಪ್ ಕೊಡಬೇಕು ಅವ್ರಿಗೆ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ಅದಕ್ಕೆ ಸ್ಟಿಕ್ಕರ್ ಇರಲಿಲ್ಲ ಹೋಗಿ ಒಂದು ಬ್ಲ್ಯಾಕ್ ಸ್ಟಿಕ್ಕರು ಹಾಗೆ ತೊಗೊಂಡ್ವಿ ಈ ಸ್ಟಿಕ್ಕರ್ಗೆ ಅಂಟಿಸ್ಬಿಟ್ಟು ಆಮೇಲೆ ಟಾಪ್ ಮಾಡ್ತಾರೆ ಟಾಪ್ ರೆಡಿ ಆಗುತ್ತೆ ಟಾಪ್ಗೆಲ್ಲ ಸ್ಟಿಕ್ಕರ್ ಹಾಕಿ ರೆಡಿ ಆಗಿದೆ ಈ ಕಡೆ ತಿರುಗಿಸ್ರಿ ಜಿ ಈ ಕಡೆ ತಿರುಗಿಸ್ರಿ ಕಸ್ಟಮರ್ ತುಂಬ ಅರ್ಜೆಂಟಲ್ಲಿದ್ದಾರೆ ಅವರು ಕೊಡಲೇಬೇಕು 2 ದಿವಸ ಆಯಿತು ಕೊಟ್ಟಿಲ್ಲ ಗಿನ್ನೇನು ರೆಡಿ ಆಯಿತು ಇದ್ರ ಕೆಲಸ ಮುಗೀತು ಟಾಪ್ ರೆಡಿಯಾಗಿದೆ ಈಗ ಅಂಗಡಿಗೆ ತೊಗೊಂಡೋಗ್ತಾ ಇದ್ದೀವಿ ಇವಾಗ ಅಂಗಡಿಗೆ ಬಂದ್ವಿ ಅಂಗಡಿ ತೆಗಿತಾ ಇದ್ದೀವಿ ಎಲ್ಲ ಖಾಲಿ ಇದ್ದಾವೆ ಇನ್ನು ಗ್ಲಾಸ್ ಅಂಗಡಿಗೆ ಹೋಗಲಿಲ್ಲ ಗ್ಲಾಸೇ ಅವರೇ ಕಟ್ ಮಾಡಿ ಗಾಡಿಲಾಗ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಗ್ಲಾಸ್ ಹತ್ರ ಹೋಗಲಿಲ್ಲ ಡೈರೆಕ್ಟಾಗಿ ಅಂಗಡಿ ಹತ್ರನೇ ಬಂದುಬಿಟ್ಟಿದ್ವಿ ಕಸ್ಟಮರ್ಗೊಂದು ಟಾಪ್ ಕೊಡಬೇಕಾಗಿತ್ತಲ್ಲ ಆ ಟಾಪ್ ತೊಗೊಂಡು ಬಂದ್ವಿ ಅವ್ರಿಗೆ ಟ್ಯಾಂಕು ಮತ್ತು ಸ್ಟ್ಯಾಂಡು ಇದೆ ರೆಡಿ ಇದೆ ಅವ್ರಿಗೆ ಕೊಡಬೇಕು ಎತ್ತಿಡ್ಲಾ ರೀ ನಮ್ಮದು ಬಿಸ್ನೆಸ್ ಮಾಡಿ ಆಗಲೇ ಒಂದೂವರೆ ತಿಂಗಳಾಯಿತು ಫಿಶ್ ಇಲ್ಲ ಯಾಕಂದರೆ ಇದು ರೆಡಿ ಮಾಡೋದೇ ಅಷ್ಟು ದಿವಸ ಆಗೋಯ್ತು ಫಿಶ್ ಇಲ್ಲಾಂದರೆ ವ್ಯಾಪಾರ ಮಾಡೋಕ್ಕೆ ಕಷ್ಟ ಅಲ್ವಾ ಫಸ್ಟು ಅಂಗಡಿಯೆಲ್ಲ ರೆಡಿ ಮಾಡಬೇಕು ರೆಡಿ ಮಾಡಿ ಟ್ಯಾಂಕ್ ಮಾಡಿ ಫಿಶ್ ತಂದು ಹಾಕಿ ಆಮೇಲಿಂದನೇ ಬಿಸ್ನೆಸ್ ಮಾಡೋಕ್ಕಾಗೋದು ಒಂದೂವರೆ ತಿಂಗಳಾಯಿತು ರೆಡಿ ಮಾಡೋಕ್ಕೆ ಹಿಡಿದು ಇನ್ನೂ ಕೆಲಸನೇ ಮುಗ್ದಿಲ್ಲ ಈಗೆಲ್ಲ ಇದು ನೋಡಿ ಸ್ಟ್ಯಾಂಡು ಮತ್ತು ಟ್ಯಾಂಕು ಮತ್ತು ಟಾಪು 2 ಹಾಕಿದ್ವಿ ನೋಡಿ ಇದು ಎಕ್ಸ್ಟ್ರಾ ಕ್ಲಿಯರ್ ಗ್ಲಾಸ್ ಇದು ರೇಟ್ ಜಾಸ್ತಿ ಇರುತ್ತೆ ಇದು ಸ್ಟ್ಯಾಂಡು ಕಬ್ಬಿಣದಲ್ಲಿ ಮಾಡಿರೋದು ಸ್ಟ್ಯಾಂಡ್ ಇದು ನಾರ್ಮಲ್ ಸ್ಟ್ಯಾಂಡ್ ಅಂದರೆ ತುಂಬ ತೆಳುವಾಗಿರುತ್ತೆ ಇದು ಹ್ಯಾಂಗರ್ ತಂದು ಇವರೇ ಮಾಡಿರೋದು ಇದು ನೆನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು ಅದು ಮಾಡಿರೋದು ಕೂಡ ನಿಮಗೆ ಇದು ಟ್ಯಾಂಕು ಸ್ಟ್ಯಾಂಡು ಟಾಪು 3 ರೆಡಿ ಇದೆ ಕಸ್ಟಮರ್ ಇನ್ನೂ ಬಂದಿಲ್ಲ ತೊಗೊಂಡೋಗೋದಕ್ಕೆ ಟೈಮ್ ಇರಲಿಲ್ಲ ಮನೇಲಿ ಅಡುಗೆ ಮಾಡ್ಕೊಂಡು ತೊಗೊಬರೋಕ್ಕೆ ಯಾವಾಗಲೂ ಮನೇಲಿಂದನೇ ತೊಗೊಬರ್ತೇವೆ ಒಂದೊಂದ್ಸಲಿ ಹೋಟ್ಲಿಂದನೇ ತಿನ್ನೋ ಥರ ಆಗಿಬಿಡುತ್ತೆ ನೋಡಿ ಹೋಟ್ಲಲ್ಲೇ ತೊಗೊಬಂದಿದ್ದೀನಿ ತಿಂತಾ ಇದ್ದಾರೆ ರೈಸ್ ಬಾತು ತಿಂದ್ಬಿಟ್ಟು ಇವಾಗ ಗ್ಲಾಸು ಬರುತ್ತೆ ಇವಾಗ ಗ್ಲಾಸ್ ಬಂದಮೇಲೆ ಅದನ್ನ ಇಳಿಸ್ಕೊಂಡು ಆಮೇಲೆ ವಿಡಿಯೋ ಮಾಡಿ ತೋರಿಸ್ತೀನಿ ಗ್ಲಾಸ್ ಬರೋದೆಲ್ಲ ಈಗ ಆವಾಗಲೇ ಟ್ಯಾಂಕ್ ತೊಗೊಂಡೋದ್ವಿ ಇವಾಗ ಸ್ಟ್ಯಾಂಡ್ ತೆಗೆದು ಕೊಡ್ತಾ ಇದ್ದಾರೆ ಕಸ್ಟಮರ್ಗೆ
ಎಲ್ಲ ಸ್ಟಿಕ್ಕರ್ ಅಂಟಿಸೋದು, ಸ್ಟಿಕ್ಕರ್ ತೊಗೊಬರೋದು ಎಲ್ಲ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಎಲ್ಲಿಂದ ಸ್ಟಿಕ್ಕರ್ ತರ್ತೀವಿ, ಯಾವ ಥರ ಅದನ್ನು ಸ್ಟಿಕ್ಕರು ಟಾಪ್ಗೆ ಅಂಟಿಸ್ತೀವಿ ಅದನ್ನೆಲ್ಲ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ನಾಳೆ ಗ್ಲಾಸ್ ಇವತ್ತು ಆ್ಯಕ್ಚುಲಿ ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ. ನಾಳೆ ಬರುತ್ತೆ ಗ್ಲಾಸು. ನಾಳೆ ಗ್ಲಾಸ್ ಅಂಟಿಸೋದು ಮತ್ತು ಗ್ಲಾಸ್ಗೆ ಯಾವ ಥರ ಸ್ಟಿಕ್ಕರ್ ಅಂಟಿಸ್ತಾರೆ ಅದನ್ನೆಲ್ಲ ನಿಮ್ಗೆ ನಾಳೆ ತೋರಿಸ್ತೀನಿ. ಎಲ್ಲರೂ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಿದ್ರು ನಾಳೆ ಗ್ಲಾಸ್ ಅಂಟಿಸೋದೆಲ್ಲ ನಾಳೆ ತೋರಿಸ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.